ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 98,000 ರೇಂಜಲ್ಲಿ ಒಂದು ಓಮಿನಿ ಗಾಡಿ ಸೇಲಿಗೆ ಬಂದು ವೀಕ್ಷಕರೇ, ಅದರಲ್ಲೂ ಇನ್ನೂ ಕಡಿಮೆ ಆಗುತ್ತಂತ ಹೇಳಿದ್ದಾರೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ಇದೇ ವಿಡಿಯೋದಲ್ಲೇ ಮುಂದೆ ಸಿಗುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಿಮಗೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ. ಈ ನಂಬರ್ಗೆ ಕನ್ಫ್ಯೂಸ್ ಮಾಡ್ಕೊಂಡು ಯಾರೂ ಕಾಲ್ ಮಾಡೋಕೆ ಹೋಗ್ಬೇಡಿ. ಈ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದ್ವು ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಓಮಿನಿ ಗಾಡಿ ಹುಡುಕ್ತಾ ಇದ್ದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನೇ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇನ್ನು ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಓಮಿನಿ ಹಾಂ ಸರ್. ಯಾವ್ದು ಮಾಡಲು? 2006 ಐತ್ರಿ. 2006. ಹಾಂ ರೀ. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ರೀ ಈಗ ನಾವು ಸೆಕೆಂಡ್ ಓನರ್ ಇದ್ದೀವಿ. ನೀವೇ ಸೆಕೆಂಡ್ ಓನರು? ಹಾಂ ರೀ. ಓಕೆ, ಎಷ್ಟು ಓಡಿದೆ ಗಾಡಿ? ಗಾಡಿ ರೀ ಅದು 13,000 ಚಿಲ್ಲರ್ ಆಗೈತೆ ರೀ, ಮೀಟ್ರ್ ಬಂದ್ ಆಗೈತೆ ರೀ. ಓ, ಅಂದರೆ ಈಗ 13,000 ರನ್ನಿಂಗ್ ಓಡಿ ಮೀಟ್ರ್ ನಿಂತಿದೆ? ಹಾಂ ನಿಂತೈತೆ ರೀ. ಏನು ಮತ್ತೆ ರೆಡಿ ಮಾಡಿಸಿಲ್ಲ ಅದನ್ನ? ರೆಡಿ ಏನು ಮಾಡಿಸಿಲ್ಲ ರೀ, ಅದನ್ನೇನು ರೀ ಉಳಿದೆಲ್ಲ ಓಕೆ. ಓಕೆ, ಇದು ಪೆಟ್ರೋಲ್ ಒಂದೇನಾ LPG ಏನಾದರೂ ಇದೆಯಾ ಸರ್ ಅದು? ಇಲ್ಲ ರೀ, ಪ್ಯೂರ್ ಪೆಟ್ರೋಲ್ ಅಟ್ರ ರೀ, LPG ಹಾಕಿಲ್ಲ ರೀ ಅದು. ಹಾಕಿಲ್ವಾ? ಹಾಂ ರೀ. ಓಕೆ, ಇದು ಎಷ್ಟು ಸೀಟು? 5 ಸೀಟಿಂದ 8 ಸೀಟಿಂದ ಸರ್ ಇದು? 8 ಸೀಟ್ ರೀ. 8? ಹಾಂ ರೀ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಕಂಡೀಷನ್, ಪರ್ಸೆಂಟೇಜು? ಟಯರ್ ರೀ ಮುಂದಿನ 2 ಹೊಸ ಹಾಕಿದ್ದೀವಿ ರೀ, ಒಂದು 15 ದಿನ ಆಯ್ತು ರೀ ಹಾಕಿ. ಹಾಂ. ಹಿಂದಿನೂ ಹೊಸ ಅದಾವೆ ರೀ, ಒಂದು 80% ಅದಾವೆ ರೀ. ಓಕೆ, ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ ಸ್ಟೆಪ್ನಿ ಐತೆ ರೀ ಸರ್. ಓಕೆ, ಯಾವ್ದು ಇಂಜಿನ್ ಯಾವ್ದು ಸರ್? MP5 ಕಾರ್ಬೋರೇಟ್ರಾ? ಕಾರ್ಬೋರೇಟರ್ ಇಂಜನ್ ರೀ. ಪಕ್ಕನಾ? ಹಾಂ ರೀ, ಪಕ್ಕ ರೀ, ಕಾರ್ಬೋರೇಟರ್ ಇಂಜನ್ ಐತೆ ರೀ. ಓಕೆ ಓಕೆ, ಈಗ ಗಾಡಿ ಎಲ್ಲಿರೋದು ಸರ್ ಇದು? ಇದು ಹತ್ತನೇ ತಾಲೂಕು ರೀ, ಇಲ್ಲಿ ಸುತ್ತಟ್ಟಿ ಗ್ರಾಮದಾಗ ಐತೆ ರೀ. ಜಿಲ್ಲೆ ಯಾವುದು? ಜಿಲ್ಲಾ ಬೆಳಗಾವಿ ರೀ. ಬೆಳಗಾಂ ಜಿಲ್ಲೆ, ಅಥಣಿ ತಾಲೂಕಾ? ಹಾಂ ರೀ. ಓಕೆ, ಗಾಡಿ ಕಂಡೀಷನ್ ಹೆಂಗಿದೆ ಸರ್? ಸರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್. ಏನು ಪ್ರಾಬ್ಲಮ್ ಇಲ್ಲ ಇಂಜಿನ್ನು? ಏನು ಪ್ರಾಬ್ಲಮ್ ಇಲ್ಲ ಸರ್. ರನ್ನಿಂಗ್ ಇದೆ ಇವಾಗ? ಹಾಂ ರನ್ನಿಂಗ್ ಐತೆ ಸರ್ ಈಗ ದಿನ. ಹಾಂ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿರಾ ಗಾಡೀಲಿ? ಸರ್ ಲೈಟ್ ಅದು ಕುಣಿಸಿದ್ರಿ ಸರ್, ಹಾರ್ನ್ ಅದ ರೀ. ಹ್ಞೂ. ಒಳಗಟ ಇದನ್ನು ಡೆಕೋರೇಷನ್ ಮಾಡಿದ್ದೀರಿ ಸ್ವಲ್ಪ ರೀ. ಓಕೆ ಓಕೆ, ಈಗ ಪ್ಲಾಟ್ಫಾರಮ್ ಎಲ್ಲ ನೀಟಾಗಿದೆ ಒಳಗೆ? ಹಾಂ ಎಲ್ಲ ನೀಟ್ ಐತೆ ರೀ. ಸೀಟ್ ಕವರ್ಸ್ ಏನೋ ಅರ್ಧೋಗಿರೋದು ಆ ಥರ ಏನಾದರೂ? ಸೀಟ್ ಹಿಂದಿನ ಒಂದು ಸ್ವಲ್ಪ ಹರಿದೈತೆ ಸರ್. ಹಾಂ. ಉಳಿದೆಲ್ಲ ಚಲೋ ಐತೆ ಸರ್. ಓಕೆ, ಬಾಡಿ ಏನಾದರೂ ಡೆಂಟು, ಸ್ಕ್ರಾಚು, ಟಿಂಕರಿಂಗು, ರೀಪೇಂಟು ಆ ಥರ ಏನಾದರೂ ಆಗಿದೆಯಾ? ಆ ಥರ ಏನಿಲ್ಲ ಸರ್. ಏನಿಲ್ಲ? ಹಾಂ ಈಗ ಫೋಟೋ ಹೆಂಗೆ ಕಳ್ಸೋಣ ಹಿಂಗಾಯ್ತು ನೋಡಿ ಸರ್. ಓಕೆ, ಈಗ ತಗೊಳ್ಳೋರು ಆರಾಮಾಗಿ ಪೆಟ್ರೋಲ್ ಹೊಡ್ಸ್ಕೊಂಡು ಓಡಿಸ್ಕೊಬೋದು? ಹಾಂ ರೀ, ಬರೀ ಪೆಟ್ರೋಲ್ ಹಾಕಿ ಓಡಿಸೋದು ಅಷ್ಟೇ ರೀ ಅದು. ಓಕೆ, FC ಇನ್ಸೂರೆನ್ಸ್ ಸರ್? ಇನ್ಸೂರೆನ್ಸ್ ಮನ್ ತುಂಬಿದ್ದೀವಿ ರೀ. ಹ್ಞೂ. ನಂತರ FC ಇದನ್ನಾಗಿರ್ಬೇಕು ಸರ್, ಡ್ಯೂ ಆಗಿರ್ಬೇಕು. ನೋಡಿದ್ರಾ? ಹಾಂ ರೀ. ಡ್ಯೂ ಆಗಿದೀಗ? ಹಾಂ ರೀ, ಮೊನ್ನೆ ಇನ್ಸೂರೆನ್ಸ್ ತುಂಬಿ ಬಂದಿದ್ದೀವಿ ರೀ ಸರ್, 3,000 ರೂಪಾಯಿ ಆಗೈತೆ ರೀ. ಹಾಂ. ನಂತರ ಇದನ್ನೇನು ಆಗಿಲ್ಲ ರೀ. ಓಕೆ, ಅಂದರೆ ಈಗ FC ಒಂದು ಮಾಡಿಸ್ಬೇಕು? FC ಒಂದ ಮಾಡಿಸ್ಬೇಕು ರೀ. ಓಕೆ, ತಗೊಳ್ಳೋರಿಗೆ ಮಾಡಿಸ್ಕೊಡ್ತೀರಾ ನೀವೇನಾ? ಸರ್ ಅವರೇ ಮಾಡಿಸ್ಕೊಳ್ರಿ. ಅವರಾದ್ರೂ ಮಾಡಿಸ್ಕೊಬೋದಿಲ್ಲ, ನೀವಾದ್ರೂ ಮಾಡಿಸ್ಕೊಡ್ಬೋದಾ? ಹಾಂ ಹಾಂ ಸರ್. ಓಕೆ, ಗಾಡಿ ಈಗ ಏನು ಪ್ರಾಬ್ಲಮ್ ಇಲ್ಲಲ್ಲ, ಆರಾಮಾಗಿ ಓಡಿಸ್ಕೊಬೋದು? ಆರಾಮಾಗಿ ಓಡಿಸ್ಕೋಬೋದು ರೀ ಸರ್. ಹ್ಞೂ. ಓಕೆ, ಗಾಡಿ ಅಥಣಿ ತಾಲೂಕಲ್ಲಿ ಇರೋದು? ಹಾಂ ಹತ್ತನೇ ತಾಲೂಕು ಸುತ್ತಟ್ಟಿ ಗ್ರಾಮ. ಓಕೆ, ಏನು ಹೇಳ್ತೀರಿ ಗಾಡಿಗೆ ರೇಟು? ಸರ್ 98,000 ಹೇಳತ್ತೀವಿ ರೀ. ಹಾಂ. ನೋಡಿ ಅನ್ರಿ ಕಡಿಮೆ ಮಾಡ್ರಿ. 98,000. ಅದೇನು 2,000 ಕಡಿಮೆ ಹೇಳಿದ್ರೆ ಲಕ್ಷಕ್ಕೆ? ಓಕೆ, ಇನ್ನೂ ಕಡಿಮೆ ಆಗುತ್ತಾ?
ಹಾಂ ರೀ ಕಡಿಮೆ ಮಾಡಿ ಸರ್. ಓಕೆ 98,000ಕ್ಕೆ ಎಫ್ ಸಿ ಅವರೇ ಮಾಡಿಸ್ಕೊಬೇಕು ನೀವು ಮಾಡಿಸ್ಕೊಡ್ತೀರಾ? ಅವರೇ ಮಾಡಿಸ್ಕೋದು ಸರ್. ಅವ್ರ ಇನ್ಸೂರೆನ್ಸ್ ತನಕ ಚಾಲೂ ಐತೆ ರೀ, ಅವ್ರ ಹೆಸರಲ್ಲೇ ಮಾಡಿಸ್ಕೋದ್ರಿ, ಎಫ್ ಸಿ ಮಾಡ್ಕೋದ್ರಿ ಅವ್ರ ರೀ. ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಸರ್. ಕಾಂಟ್ಯಾಕ್ಟ್ ನಂಬರು ನಿಮ್ದು ಇದೇನಾ ಸರ್? ಹಾಂ ಇದೆ ಸರ್, 51 ಐತೆ ನೋಡಿರಿ. ಓಕೆ ಇದೇ ನಂಬರ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಂ ಹಾಂ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದವ್ರಿಗೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಡಿ. ಆಯ್ತು ಮಾಡಿಕೊಡಿ ಸರ್. ಸರಿ ಸರ್.